ಸೊ ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನೊಂದು ಯೋಗಿ ಪ್ರಮುಖವಾದ ಪ್ರಶ್ನೆ ಒಂದು ಕೇಳಬೇಕು ನಿಮ್ಮನ್ನು. ಈ ನಿರ್ಮಾಪಕರು, ನಾಯಕ ನಟರುಗಳ ಬಗ್ಗೆ, ಅಂದರೆ ಕಲಾವಿದರ ಬಗ್ಗೆ ಇಂಥವ್ರದ್ದು ಸ್ಪೆಸಿಫಿಕ್ ಆಗಿಲ್ಲ, ಬಹಳಷ್ಟು ದೊಡ್ಡ ದೊಡ್ಡ ಆರೋಪಗಳಿದೆ ನಿಮ್ಮ ಮೇಲೆ. ನಿಮಗೆ ಕೊಡಬೇಕಾದಂಥ ರೆಮ್ಯುನರೇಷನ್ ಏನು ಕೊಡ್ತಾರೆ, ಅದರ ನಂತರದ ಎಕ್ಸ್ಟ್ರಾ ಆ್ಯಕ್ಟಿವಿಟಿಗಳು, ಈ ಮಾತಾಡ್ತಾ ಕೆಲವು ವಿಚಾರಗಳು ಪ್ರಸ್ತಾಪ ಆದವು, ಇದನ್ನೆಲ್ಲ ಯಾಕೆ ಬಯಸ್ತೀರಿ ನೀವು? ಈ ಎಲ್ಲ ಹೊರೆಯನ್ನು ಕೂಡ ನಿರ್ಮಾಪಕರ ಮೇಲೆ ಬರುತ್ತೆ. ಕಾರಿಗೆ ಪೆಟ್ರೋಲು, ಕಾರಿಗೆ ಡ್ರೈವರು, ಮೇಕಪ್ ಮ್ಯಾನ್, ಪರ್ಸನಲ್ ಮೇಕಪ್ ಮ್ಯಾನು, ಈ ಇತರ ಚಟುವಟಿಕೆಗಳಿಗೆ ನಾನು ಈ ಮೇಕಪ್ ಮ್ಯಾನ್ಗಳದ್ದು ನಾನು ಚಕಾರ ಎತ್ತಲ್ಲ. ಯಾಕಂದರೆ ಅವನೊಬ್ಬ ಮೇಕಪ್ ಮ್ಯಾನ್ ಅನಿಸ್ಕೊಂಡವನು ಅವನಿಗೆ ಒಬ್ಬ ಆ್ಯಕ್ಟರ್ಗೆ ಮಾಡಬೇಕಾದ್ರೆ ಅವನಿಗೆ ಅಧ್ಯಯನ ಮಾಡಿರ್ತಾನೆ, ಅವ್ನ ಸ್ಕಿನ್ ಟೋನು ಮತ್ತು ಅವ್ರಿಗೆ ಒಂದು ವೇವ್ ಲೆನ್ಸ್ ಸೆಟ್ ಆಗಿಬಿಡುತ್ತೆ. ಇವಾಗ ನನ್ನ ಮೇಕಪ್ ಮ್ಯಾನ್ ಇದು ಪಾಸ್ಟ್ 24 ಇಯರ್ಸ್ ನನ್ನ ಜೊತೆ ಇದ್ದಾನೆ. ಇವತ್ತು ಹರ್ಡಲ್ಸ್ ಇಲ್ಲ, ಇವ್ರು ಪಿಕ್ಚರ್ ಎಲ್ಲ ಮಾಡಿದ್ದಾರೆ, ನಾವು ಇಟ್ಕೊಂಡೋದ ಮೇಲೆ ಹೋಗ್ತದೆ ಅದು. ಅದ್ರ ಬಗ್ಗೆ ನನಗೇನಿಲ್ಲ. ಬಟ್ ನಂದು ಒಂದು ಅಬ್ಜೆಕ್ಷನ್ ಏನಿದೆ, ಅದು ತುಂಬ ಜನಕ್ಕೆ ಹರ್ಟ್ ಆಗ್ಬೋದು. ಸಂಬಳವನ್ನು ಗಟ್ಟಿಯಾಗಿ ಕೇಳಿ, ನಮಗೆ ಇಷ್ಟು ಕೊಡಿ ಅಂತ ಪ್ರೊಡ್ಯೂಸರ್ ಕೆಪಾಸಿಟಿ ಇದ್ದರೆ ಕೊಡ್ತಾನೆ. ಬಟ್ ಅದರ್ ಆ್ಯಕ್ಟಿವಿಟೀಸು, ಸಿಗರೇಟ್ ಕೇಳೋದು, ಪೆಟ್ರೋಲ್ ಕೇಳೋದು, ಆಮೇಲೆ ಗಾಡಿ ಡ್ರೈವರನ್ನು ಕೇಳೋದು, ಇವೆಲ್ಲ ತುಂಬ ನ್ಯೂಸೆನ್ಸ್ ಮಾಡಬಾರ್ದು. ಅದನ್ನು ಜಗೇಶ್ ಅವರೇ, ಮೇಕಪ್ ಮ್ಯಾನ್ ವಿಚಾರ ಎತ್ತಿದ್ದಕ್ಕೆ ಅದು ಕಾರ್ಮಿಕರ ಒಂದು ಭಾಗ ಆಗಿರೋದ್ರಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಪರ್ಸ್ನಲ್ ಮೇಕಪ್ ಮ್ಯಾನ್ಗಳು ಇಷ್ಟ ಬಂದಷ್ಟು ದುಡ್ಡು ಕೇಳ್ತಾರೆ, ಅದು ಹೀರೋಗಳು ಕೊಡಿಸ್ತಾರೆ ಅನ್ನೋ ಒಂದು ಮಾತಿದೆ. ಆದರೆ ಪರ್ಸನಲ್ ಮೇಕಪ್ ಮ್ಯಾನ್ ನೀವು ಹೇಗೆ ಕೊಡಿಸ್ತೀರ ನಂಗೆ ಗೊತ್ತಿಲ್ಲ. ಇವಾಗ ನಾವು ನಿಗದಿಪಡಿಸಿರೋದು 1650 ರೂಪಾಯಿ ಒಬ್ಬ ಮೇಕಪ್ ಚೀಫ್ಗೆ, ಅಂದರೆ ಒಂದು 25-30 ವರ್ಷಗಳ ಕೆಲಸ ಮಾಡಿರ್ತಾನೆ. ನೀವು ಹೇಳ್ದಂಗೆ ಅವನಿಗೆ ಆ ಯೋಗ್ಯತೆ ಬೆಳೆಸ್ಕೊಂಡಿರ್ತಾನೆ. 1650. ಫಸ್ಟ್ ಅಸಿಸ್ಟೆಂಟ್ಗೆ 395 ಇತ್ತು, ಈಗ ಒಂದು 450 ಆಗಿದೆ. 295 ಸೆಕೆಂಡ್ ಅಸಿಸ್ಟೆಂಟ್ ಆ ಟಚ್ ಅಪ್ ಆಗಿತ್ತು, ಈಗ ಒಂದು 350 ರೂಪಾಯಿ ಆಗಿದೆ. ಇದ್ರ ಮೇಲೆ ಪರ್ಸನಲ್ ಕೆಲಸ ಹೀರೋಗೆ ಇಷ್ಟು ಜನ ಬೇಕಾ? ಇಲ್ಲ ನಾವೇನ್ ಮಾಡಿದೀವಿ, ನಾವು ನಿರ್ಮಾಪಕರು ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರದ್ದು ಆ ಬಾಟಾ ಬುಕ್ ಅಲ್ಲಿ 1650 ಏನಿದೆ ಅದಕ್ಕೆ ಮಾತ್ರ ನಿರ್ಮಾಣ ಪ್ರೊಡಕ್ಷನ್ ಮ್ಯಾನೇಜರ್ ಸೈನ್ ಮಾಡಬೇಕು. ಅಷ್ಟಕ್ಕೆ ಮಾತ್ರ ಅವನ ಆಸ್ ಎ ಪ್ರೊಡ್ಯೂಸರ್ ರೆಪ್ರೆಸೆಂಟೇಟಿವ್ ಸೈನ್ ಮಾಡಬೇಕು. ಸಂಬಂಧ ಇಲ್ಲ. ಗಣೇಶ್ ಅವ್ರು ಕೇಳಕ್ ಬಂದು ಜಗೇಶ್ ಕೇಳ್ತೀನಿ, ಪ್ರತಿಯೊಬ್ಬರ ಹಣಕ್ಕೂ ಕೂಡ ನಿಮಗೆ ಕಮಿಟ್ಮೆಂಟ್ ಇದೆ, ನಿಮ್ಮ ಹಣ ನಿಮಗೆ ಸಿಗುತ್ತೆ. ನಿರ್ಮಾಪಕರ ಹಣಕ್ಕೆ ಯಾರು ಗ್ಯಾರಂಟಿ? ಯಾರು ಇಲ್ಲ. ನೋಡಿ, ನಾಯಕ ನಟ ತಮ್ಮ ಕೆಲಸ ಮುಗಿಸಿ ಡಬ್ಬಿಂಗ್ ಹಾಕಿ ಮೊದಲು ದುಡಿಸ್ಕೊತಾರೆ, ಇಲ್ಲ ಡಬ್ಬಿಂಗ್ ಮಾಡಲ್ಲ. ನಿರ್ದೇಶಕ ಸೈನ್ ಹಾಕಿ ಕೊಡಬೇಕು, ಸಿನಿಮಾ ಬರಬೇಕು, ಲ್ಯಾಬ್ ಅಲ್ಲಿ ದುಡ್ಡು ಕೊಡಬೇಕು, ಸೆಟ್ಲ್ ಆಗುತ್ತೆ, ಈಚೆಗೆ ಬರುತ್ತೆ. ಹಿಂಗೆ ಪ್ರತಿಯೊಂದಕ್ಕೂ ಅವ್ರವ್ರ ಹಣಕ್ಕೆ ಅವ್ರವ್ರಿಗೆ ಕಮಿಟ್ಮೆಂಟ್, ಗ್ಯಾರಂಟಿ ಎಲ್ಲ ರೆಡಿ. ಪ್ರೊಡ್ಯೂಸರ್ಗೆ ಏನು ಗ್ಯಾರಂಟಿ? ನಾಯಕ ನಟರು ಸಿನಿಮಾದಲ್ಲಿ ಆಕ್ಟ್ ಮಾಡೋರು ಬಹಳಷ್ಟು ಜನ ಪ್ರಚಾರಕ್ಕೆ ಬರಲ್ಲ, ಬಹಳಷ್ಟು ಜನ ಅದ್ರ ಬಗ್ಗೆ ಮಾತಾಡಕ್ಕೆ ಬರಲ್ಲ, ಎಲ್ಲೂ ಡಿಸ್ಕಷನ್ ಬರಲ್ಲ. ಈ ಮಧ್ಯೆ ನಿರ್ಮಾಪಕರು ಏನು ಮಾಡ್ತಾರೆ, ಕೆಲವು ಕಡೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಸುಮ್ಮನೆ ಆಗ್ತಾ ಇದೆ, ಯಾಕಂದ್ರೆ ಅವ್ರು ಕರೆಯೋ ತಪ್ಪು ಅದ್ರ ಮೇಲೆ ಇನ್ನೊಂದಷ್ಟು ಖರ್ಚು ಅಂತ. ಈ ಹಣಕ್ಕೆ ಯಾರು ಜವಾಬ್ದಾರಿ? ಯಾರು? ಯಾಕೆ ಹೀರೋ ಇಷ್ಟು ಜನದಲ್ಲೇ ಯಾಕೆ ಒಬ್ರಿಗೊಬ್ರಿಗೆ ಕೋಆಪರೇಟ್ ಮಾಡಲ್ಲ? ನನ್ನ ಪ್ರಕಾರ ಒಬ್ಬ ನಿರ್ಮಾಪಕನ ಹಣಕ್ಕೆ ಸಂಪೂರ್ಣ ಜವಾಬ್ದಾರ ಒಬ್ಬ ನಾಯಕ ನಟ ಆಗ್ತಾನೆ. ಈಗ ನನ್ನ ಪ್ರಕಾರ ಅಲ್ಲ, ಆಗಲೇಬೇಕದು. ನಾನು ಇವಾಗ ಗಣೇಶ್ ನನ್ನ ನಿರ್ಮಾಪಕರಿದ್ದಾರೆ, ನಾನು ಅವ್ರ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡಿ, ಯಾರೇ ನನ್ನ ಹತ್ರ ಇವತ್ತು ಕೂಡ ಒಬ್ಬ ನಿರ್ಮಾಪಕ ಬಂದಾಗ ಅಡ್ವಾನ್ಸ್ ಕೊಟ್ಟಾಗ ನಾನು ಹೇಳಿದೆ, ಪ್ರತಿಯೊಂದು ಸೀನ್ನ ತೂಕ ಮಾಡಿ ಇಷ್ಟು ದುಡ್ಡು ಆಗುತ್ತೆ ಅನ್ನೋ ಒಂದು ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿಕೊಂಡು ತದನಂತರ ಶೂಟಿಂಗ್ ಮಾಡಿ ಅಂತಂದೆ. ಖಂಡಿತ ಸರ್, ಪ್ರತಿಯೊಬ್ಬ ನಿರ್ಮಾಪಕ ನಾನು ಹೇಳ್ಕೊಡ್ತೀನಿ, ಅದನ್ನು ಡೋಂಟ್ ಲೂಸ್ ಯುವರ್ ಮನಿ ಅಂತ ಹೇಳ್ಕೊಡ್ತೀನಿ. ಎಲ್ಲರೂ ಅಳವಡಿಸ್ಕೋಬೇಕು ಸರ್. ಇವತ್ತು ಏನಾಗಿದೆ, ವೆರಿ ಆನೆಸ್ಟ್ ಆಗಿ ಬಹಳಷ್ಟು ಜನ ಅಳವಡಿಸ್ಕೊಂಡಿಲ್ಲ, ಮಾಡಿಲ್ಲ ಸರ್, ಮಾಡಿಲ್ಲ. ಸರ್ ಇವತ್ತು ಏನಾಗಿದೆ ಹೆಂಗ್ ಟ್ಯಾಲೆಂಟೆಡ್ ಯುವಕ ನಾಯಕರಿದ್ದಾರೆ. ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಏನ್ ಬಂದಿದೆ, ಹಿಂದಿಯವ್ರು ಹಂಗೆ ಮಾಡಿದ್ರು, ತೆಲುಗವ್ರು ಹಿಂಗೆ ಮಾಡಿದ್ರು, ಆಮೇಲೆ ಅವ್ರು ಆ ಥರ ಹೋದ್ರು, ನಾವು ಈ ಥರ ಹೋಗ್ಬೇಕು ಅಂತ ಒಂದು ಫಾಲ್ಸ್ ಕಲ್ಪನೆಗಳನ್ನ ಅದನ್ನು ಕಲ್ಪನೆನ ನಾವು ಇಲ್ಲಿ ಮಾಡಕ್ಕೆ ಹೋಗ್ಬಾರ್ದು, ಅದನ್ನು ಆ್ಯಕ್ಟ್ ಮಾಡಕ್ಕೆ ಹೋಗ್ಬಾರ್ದು. ನಮ್ಮ ಯೋಗ್ಯತೆ ಎಷ್ಟಿದೆ, ದೊಡ್ಡವ್ರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ ಹೇಳಿದ್ದಾರೆ. ನಮ್ಮ ಸಿನಿಮಾ ರಂಗ, ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಯೋಗ್ಯತೆ ಇದೆ. ಎಲ್ರಿಗೂ ಗೊತ್ತು, ಇಡೀ ರಾಜ್ಯದಲ್ಲಿ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೇನೆ, 96% ಕನ್ನಡಿಗರು ಇವತ್ತು ಕನ್ನಡ ಸಿನಿಮಾ ನೋಡ್ತಾ ಇರೋದು ಭಾಳ ಪ್ರಾಣ ಪ್ರೀತಿಯಿಂದ ಅಭಿಮಾನಪೂರ್ವಕವಾಗಿ. ಇವತ್ತು 4% ಜನ ನೋಡ್ತಿದಾರಲ್ಲ, ಅವರೇ ನಮ್ಮ ತಂದೆ ತಾಯಿಗಳು. ತುಂಬಾ ಜನ ಹೇಳ್ಬೋದು, ನಾವ್ಯಾರು ಮಾಡಿಲ್ಲ. ಪರಭಾಷೆ ಸಿನಿಮಾನ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಯಾರು? ಎಲ್ಲ ನಮ್ಮ ಕನ್ನಡ ಎಲ್ಲ ತಾನೆ. ಮತ್ತೆ ಯಾರು ಕಾರಣ? ಯಾರು ಹೇಳ್ತಾ ಇದ್ದೀರಿ? ಮಲ್ಲಪ್ಪ ಶೆಟ್ಟಿ ಯಾರು? ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆನೇ ಇದ್ದವನೇ, ಅವನು ನಮ್ಮವನೇ. ಗಟ್ಟಿಯಾಗಿ ಹೇಳಿ ಯಾರು ಅಂತ. ಚಿತ್ರರಂಗ ನಿಮ್ಮಂತವ್ರು ಹೇಳಿಲ್ಲ ಅಂದ್ರೆ ಚಿತ್ರರಂಗದ ಇನ್ನು 10 ವರ್ಷ ಕಳೆದ್ರು ಇದೇ ಚರ್ಚೆ ಮಾಡ್ತೀವಿ. ಇಲ್ಲ, ನಾನು ಸಮಸ್ಯೆಗಳು ನೇರವಾಗಿ ಇವತ್ತು ಏನಾದರೂ ನಿಮ್ಗೆ ದುಡ್ಡು ರಿಟರ್ನ್ ಯಾರ್ದಾದ್ರು ಆದರೆ ಅವನೇ ಗೆದ್ಲೆತ್ತಿನ ಬಾಲ ಹಿಡಿಯೋ ಕೆಲಸ ಮಾಡೋದು ಅವನೇನೆ. ಬಂದಿಲ್ವಾ ಬೈಸ್ಕೊಳ್ಳೋದು ಅವನೇನೆ. ಇವತ್ತು ಅಲ್ಟಿಮೇಟ್ ಏನು, ದುಡ್ಡು ಬರಬೇಕಷ್ಟೇ. ದುಡ್ಡು ಬಂತ ಇವು ಯಾವ ಡಿಸ್ಕಷನ್ಸ್ ಇರಲ್ಲ. ದುಡ್ಡು ಬಂದಿಲ್ವಾ, ಇನ್ನು ಮುಂದೇನೂ ಇರುತ್ತೆ. ನಮಗೆ ದುಡ್ಡು ಬರದೇ ಇರೋ ಇಂಡಸ್ಟ್ರಿ ಆಗಿದೆ ನಮ್ಮದು.
ಇದನ್ನು ದುಡ್ಡು ಬರೋಂಗೆ ಮಾಡಬೇಕು ಅಂದರೆ ಯಾರು ಅಂದರೆ ಮೊದಲು ರಾಜ್ಕುಮಾರ್ ಅವ್ರ ಬಾಯಿನಲ್ಲಿ ಏನು ಹೇಳ್ತಿದ್ರು, ಅಭಿಮಾನಿಗಳೇ ನಮ್ಮ ದೇವರು ಅಂತ, ಆ ದೇವ್ರುಗಳೇ ಮಾಡಬೇಕು. ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದಾಗ ನಾವು ಹಿಂಗೇನು ಹೊಂದ್ಕೊಂಡು ಕಿತ್ತಾಡ್ಕೊಂಡು. ಸರ್ ಒಂದು ಪ್ರಶ್ನೆ ಕೇಳ್ತೀನಿ, ಈಗ ನಿರ್ಮಾಪಕರಿಗೆ ಕೇಳ್ತೀನಿ ನಾನು. ನೀವು ನಾಯಕ ನಟರ ಬಗ್ಗೆ ಹೇಳಿದ್ರಿ, ಇವ್ರು ಇಷ್ಟು ಕೇಳ್ತಾರೆ ಅವ್ರು ಕೇಳ್ತಾರೆ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಯೋಗಿ, ನಾನು ಎದುರುಗಡೆ ಯೋಗಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಯೋಗಿ 1 ಕೋಟಿ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಯೋಗಿ 1 ಕೋಟಿ ಕೇಳ್ತಾರೆ ಅಂದರೆ ಯೋಗಿ ಥಿಂಕ್ಸ್, ಅವ್ರು ಯೋಚನೆ ಮಾಡ್ತಾರೆ ನನಗೊಂದು 1 ಕೋಟಿ ನನಗೆ ತಗೊಳ್ಳೋ ಯೋಗ್ಯತೆ ಇದೆ, ನನ್ನ ಮಾರ್ಕೆಟ್ಗೆ 1 ಕೋಟಿ ಅಂತೇಳಿ. ನೀವು ಏನು ಅನಿಸ್ತಾರೆ, ಅವನಿಗೆ ಯೋಗ್ಯತೆ ಇಲ್ಲ ಅಂತೇಳಿ, ನೀವು ಯೋಗಿನ ತಗೋಬೇಡಿ, ಸಿಂಪಲ್. ತಗೊಳ್ಳೋದಿಲ್ಲ, ಹೊಸಬ್ರು ಡೇಟ್ ಕೊಡ್ತಾರೆ, ಅಳುಬರು ಕೊಡೋದಿಲ್ಲ ಸರ್. ಇವತ್ತು ಆಗಿರೋದು ಅದೇ ಸಮಸ್ಯೆ. ಅಲ್ಲ ಸರ್, ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ? ಮುಖ್ಯವಾಗಿ ಹೇಳ್ತೀನಿ ಕೇಳಿ ಸರ್, ಅಳುಬರಿಗೆ ಯಾವ ಹೀರೋ ಡೇಟ್ ಕೊಡ್ತಾ ಇದ್ರೆ ದಯವಿಟ್ಟು ಒಂದು ಲಿಸ್ಟ್ ತಗೊಂಬಿಡಿ. ಒಂದು 5-6 ತಿಂಗಳಿಂದ ಯಾವ ಅಳುಬ ನಿರ್ಮಾಪಕನಿಗೂ ಹೊಸ ಡೇಟ್ ಕೊಡ್ತಾ ಇಲ್ಲ ಸರ್. ದುಡ್ಡು ಜಾಸ್ತಿ ಕೊಡ್ತಾ ಇದ್ರೆ ಅವ್ರಿಗೆ ಡೇಟು. ನಾವು ರೇಟ್ ಹೇಳ್ತೀವಿ, ಇಲ್ಲಪ್ಪ ಈ ಡೇಟ್ ಲಿಸ್ಟ್ ಕಲೆಕ್ಷನ್ಸ್ ಬರ್ತಾ ಇದೆ, ನಿಮಗೆ ಪಿಕ್ಚರ್ಗೆ ಕಲೆಕ್ಷನ್ಸ್ ಬರ್ತಾ ಇಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಟ್ ಮಾಡ್ತು ಅಂದರೆ ಡೇಟ್ ಇಲ್ಲ ಅಂತಾರೆ ಸರ್. ಆಗ 5 ಸಿನಿಮಾ ಇದೆ, 6 ಸಿನಿಮಾ ಇದೆ, ನಿಮ್ಗೆ ಡೇಟ್ ಕೊಡ್ತಾ ಇಲ್ಲ. ಸೊ ಅವರು ಅಳುಬ್ರು ಅಂದ್ರೆ ಸಿನಿಮಾ ಹಾಕಿ ದುಡ್ಡು ಕಳ್ಕೊಂಡ್ರವರು ಚಿತ್ರರಂಗದಲ್ಲಿ ಇರಬಾರ್ದ? 30 ವರ್ಷ 7-8 ಜನ ಸಿಲೆಬಲ್ ಆಕ್ಟ್ರೆಸ್ಗಳಿದಾರಲ್ಲ ಸರ್. ಸೊ ಇವಾಗ ಏನಾಗ್ತದೆ, ನಿರ್ಮಾಪಕ ಬಂದು ಒಂದು ಸಿನಿಮಾ ಮಾಡಿ ಅವನೊಂದು ಸಮ್ಮಾನ ಕೊಡ್ತಾ ಅಂತ ಹೇಳ್ಕೊಳ್ಳಿ. ಸೊ ಅವನು ಸ್ವತಃ ಅವನಿಗೊಂದು ಆಸೆ ಬರುತ್ತೆ, ನಾನೊಂದು ಸಂಸ್ಥೆನ ಹುಟ್ಟಾಕೊಂಡು ನಾನೊಂದು ಸಂಸ್ಥೆನ ಮಾಡ್ಕೊಂಡು ಲೆಟ್ ಮೀ ಪ್ರೊಡ್ಯೂಸ್ ಒಂದು ಪಿಕ್ಚರ್ ಅಂತ ಅನ್ಕೊಂತಾನೆ. ಅವ್ನು ಲಾಭ ಜಾಸ್ತಿ ಬಂದಾಗ ಅವನು ಅನ್ಕೊತಾನೆ, ಅಲ್ವೇ ನಾನು ಯಾಕೆ ಇವನ ಹತ್ರ 1 ರೂಪಾಯಿ ಕೆಲಸ ಮಾಡೋದು, ನನಗೆ 10 ರೂಪಾಯಿ ಬರುತ್ತಲ್ಲ ಅನ್ನೋ ಸ್ಥಿತಿ ಕೆಲವರು ಬರ್ತಾ ಇದ್ದಾರೆ ಅಂತ ಇವ್ರ ಆಪಾದನೆ. ಅದು ಅವರ ಹಕ್ಕು, ನಾವು ಅದನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ನಾನು ಹೇಳಿದ್ರೆ ಅಂದರೆ ಸರ್, ಈಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಸ್ಟಾಗ್ನೆನ್ಸಿ ಶುರುವಾಗಿದೆ, ಒಂದು ನಿಂತ ನೀರು ಆದಂಗೆ ಆಗಿದೆ ಅಂತ ಅನ್ಸುತ್ತೆ. ನಿರ್ಮಾಪಕರು ಬಹಳಷ್ಟು ಜನ, ನೀವು ಈಗ ಹೇಳಿದ್ರಲ್ಲ ಹಿಂಗೆ ಕೇಳ್ತೀರ ಅಂತೇಳಿ, ಗೆದ್ದೆತ್ತಿನ ಬಾಲ ಹಿಡಿಯೋರು ಜಾಸ್ತಿ ಆಗಿದ್ದಾರೆ. ಈಗ ಯೋಗಿ ಯಾಕೆ ತಗೋತೀರ ಅಂದ್ರೆ, ಯೋಗಿ ಸಿನಿಮಾ ಓಡಿದೆ ಅಂತ ಹೇಳಿ. ಯೋಗಿ ದುನಿಯಾಗಿನ ಮುಂಚೆ ಯೋಗಿ ಹೋಗಿ ಕೇಳಿದ್ರೆ ಕೊಡ್ತಿದ್ರ ನೀವು? ದುನಿಯಾಗಿನ ಮುಂಚೆ ವಿಜಯ್ಗೆ ನೀವು ಕಾಲ್ ಶೀಟ್ ಕೊಡ್ತಿದ್ರಾ? ಮುಂಗಾರು ಮಳೆಗಿನ ಮುಂಚೆ ಗಣೇಶ್ಗೆ ಯಾರಾದರೂ ಕೇಳಿದ್ರ ನೀವು? ಗಣೇಶ್ಗೆ ಯಾವಾಗ ಮುಂಗಾರು ಮಳೆ ನಂತರ ಕೇಳಿದ್ರಿ? ಅಂದರೆ ಇಲ್ಲಿ ಯಾರಿಗೂ ಕೂಡ ಟ್ಯಾಲೆಂಟೆಡ್ ಯಾರಿದ್ದಾರೆ, ಆ್ಯಕ್ಟರ್ಗಳಿರ್ಬೋದು, ನಿರ್ದೇಶಕರಿರ್ಬೋದು, ಗುರುತಿಸುವಂಥ ಕೆಪಾಸಿಟಿ ಇಲ್ಲ ನಿರ್ಮಾಪಕರಿಗೆ. ತುಂಬ ಜನರಿಗೆ ಎಲ್ಲ ಒಂದ್ಸಲ ಗೆದ್ದ ಮೇಲೆ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ತೀರಿ ಅನ್ನೋದು ನನ್ನ ಆಪಾದನೆ. ಏನು ಹೇಳ್ತೀರಿ ಬಗ್ಗೆ? ಮೊದಲನೇದಾಗಿ ಗಣೇಶ್ನ ಒಬ್ಬನ ಹೀರೋ ಮಾಡಿದವನು ಒಬ್ಬ ನಿರ್ಮಾಪಕನೇ. ನಿರ್ಮಾಪಕ ಅಲ್ಲ ಹೇಳ್ತಾ ಇದ್ದೀನಿ, ಹೊಸಬನ್ನ ಕರ್ಕೊಂಬಂದು ಸಿನಿಮಾ ಮಾಡೋದು ಅದು ಹೊಸ ನಿರ್ಮಾಪಕರು. ಸರ್, ಹೊಸ ನಿರ್ಮಾಪಕರು ಅಳುಬರು ಕೂಡ ಹೊಸಬರನ್ನ ಹಾಕೊಂಡು ಸಿನಿಮಾ ಮಾಡಿದೀವಿ ಸರ್. ತುಂಬಾ ಕಡಿಮೆ ಸರ್. ಇಲ್ಲ ಸರ್, ಮಾಡಿದೀವಿ ಸಕ್ಸಸ್ಫುಲ್ ರೇಟ್ ಅಂತ ಯೋಚನೆ ಮಾಡಿದಾಗ ಈಗ ಬಂಡವಾಳ ಸರ್ ಮೇಯ್ನು. ಈಗ ಒಂದು ಸಿನಿಮಾಗೆ 1-2 ಕೋಟಿ, ನಾವು 3 ಕೋಟಿ 4 ಕೋಟಿ ಹಾಕಿರ್ತೀವಿ. ನಮ್ಮ ಬಂಡವಾಳ ಅಟ್ಲೀಸ್ಟ್ ರಿಟರ್ನ್ ಬಂದ್ರೆ ಸಾಕು, ಲಾಭ ಬರೋದು ಬೇಡ. ಏಕದಮ್ 4 ಕೋಟಿ 3 ಕೋಟಿ ಹೋಗ್ಬಿಟ್ಟು ಸಾಲ ಆಗ್ಬಿಟ್ಟು ಮನೆ ಎಲ್ಲ ಮಾರ್ಬಿಡ್ತೀವಿ ಸರ್. ಪ್ರೊಡ್ಯೂಸರ್ಸ್ ಆ ಸ್ಥಿತಿಗೆ ಬಂದ್ಬಿಡ್ತಾರೆ. ನಾನು ಈಗ ಲಾಸ್ಟ್ ಟೈಮ್ ನಾನು ಮಂಜುನಾಥ ಬೇಲೆಯಲ್ಲಿ ಇವ್ರು ಸಿನಿಮಾ ಮಾಡಬೇಕು ಅಂತ ಹೊರಟೆ. ಏನು ಬಡ್ಜೆಟ್ ಅಂದರು. ಬಡ್ಜೆಟ್ ಎಲ್ಲಿದೆ, ಹೆಂಗೆ ನೀನು ಪ್ಲ್ಯಾನ್ ಮಾಡ್ತೀಯ? A to Z ಕೂತ್ಕೊಂಡು ಪೇಪರ್ನಲ್ಲಿ ಕೂತ್ಕೊಂಡು ಎಲ್ಲ ಬರ್ದು ಸರ್. ನಾನು ಇವತ್ತು ಹೇಳ್ತಾ ಇದ್ದೀನಿ, ಮಂಜುನಾಥ ಬೇಲೆಯಲ್ಲಿ ನನಗೆ 10 ರೂಪಾಯಿ ಲಾಸ್ ಆಗಲ್ಲ ಸರ್. ನಾನು ಸಿನಿಮಾ ಬಿಫೋರೇ ನಾನು ಲಾಭದಲ್ಲಿದ್ದೀನಿ. ಯಾಕೆ ಸರ್ ಆ ಥರ ಎಲ್ಲ ಹೀರೋಗಳು ಬಂದು ಕೂತ್ಕೊಂಡು ನನ್ನ ಬಡ್ಜೆಟ್ ಏನಪ್ಪ, ನಂದು ಪಾರ್ಟಿಸ್ಟ್, ನೆಕ್ಸ್ಟ್ ಏನಪ್ಪ ಡೈರೆಕ್ಟರ್. ನೀವು ಈಗ ನಿರ್ಮಾಪಕರೇ ಗಟ್ಟಿಯಾಗಿ ಮಾತಾಡೋ ಶಕ್ತಿ ಕಳ್ಕೊಂಡಿದ್ದೀರಿ ನೀವು. ಸರ್ ಮಾತಾಡ್ತೀವಿ ಸರ್. ಎಲ್ಲಿ ಮಾತಾಡ್ತಾ ಇದ್ರಿ? ಸರ್ ಈಗ ಯಾರ ಹತ್ರ ಮಾತಾಡ್ಬೇಕು? ಈಗ ಇದೆಯಲ್ಲ ನಿಮ್ಗೆ, ಕೂತ್ಕೊಂಡು ಮಾತಾಡಿ ನೀವು ಸರ್. ಅಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಲಾವಿದರು ಬರಲ್ಲ ಸರ್. ಕಲಾವಿದರು ವಾಣಿಜ್ಯ ಮಂಡಳಿ ಇಲ್ಲ. ವಾಣಿಜ್ಯ ಮಂಡಳಿ ಇರೋದು ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್, ಪ್ರೊಡ್ಯೂಸರ್ಸ್. ಅಲ್ಲ, ನೀವು ಯಾಕೆ ಕರಿಬೇಕು ಸರ್? ಕರಿತಾ ಇದೀವಿ ಸರ್, ಬರಬೇಕು. ಲಾಸ್ಟ್ ಟೈಮ್ ಅಂಬರೀಶ್ ಅವರು ಒಂದು ಎಲ್ಲ ಕಲಾವಿದ್ರು ಒಂದು ಸೇರಿಸಬೇಕು ಅಂತ ಒಂದು ಮಾಡಿದ್ರು. ಯಾರು ಕಲಾವಿದ್ರು ಬಂದ್ರು ಸರ್ ಅವತ್ತು? ಅದಾಗಿದ ತಕ್ಷಣ ಅಂಬರೀಶ್ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಬರಲಿ ಸರ್, ಇವತ್ತು ನಾಳೆ ಬೆಳಿಗ್ಗೆ ಕರೀರಿ ಸರ್. ನಾವೆಲ್ಲ ಒಗ್ಗಟ್ಟಾಗಿ ಸೇರಕ್ಕೆ ನಾವು ರೆಡಿ ಇದ್ದೀವಿ. ಕರಿಬೇಕಲ್ಲ, ಬರಬೇಕಲ್ಲ, ಎಲ್ಲರೂ ಸೇರಬೇಕು. ಇವಾಗ ಹೇಳ್ದಂಗೆ ಸಾಮೂಹಿಕವಾಗಂತ ಒಂದು ನಾಯಕತ್ವ ತಗೊಂಡು ಯಾರ್ಯಾರು 120, 130 ಸಿನಿಮಾ 25 ವರ್ಷದಿಂದ ಮಾಡಿರೋಂಥ ಕಲಾವಿದರೆಲ್ಲ ಇದ್ದಾರೆ. ಸೇರಿಸಿ ಸರ್, ನಾವೆಲ್ಲ ಸೇರ್ತೀವಿ. ಏನಾಗಿದೆ ಕೂತ್ಕೊಂಡು ಚರ್ಚೆ ಮಾಡೋಕ್ಕೂ ರೆಡಿ ಇದ್ದೀವಿ. ಬಟ್ ಕಲಾವಿದರು ಬರ್ದಾರೆ, ಸೀನಿಯರು ಜೂನಿಯರು ನೋಡಿ, ನಾವೆಲ್ಲ ಬಂದು ನಾವು ಸೀನಿಯರು ಮರ್ಯಾದೆ ಕೊಡಿ ಅಂತೆಲ್ಲ ಬಂದು ಕೂತ್ಕೊಳಕ್ಕಾಗಲ್ಲ. ನಮ್ಗೆಲ್ಲ ಗೌರವ ಬರಲ್ಲ, ಆ ಜಾಗಕ್ಕೆ ನಾವು ಹೋಗೋದೇ ಇಲ್ಲ. ಇವತ್ತೇನಾಗಿದೆ ಇಂಡಸ್ಟ್ರಿಯಲ್ಲಿ ಗೌರವ ಇಲ್ಲ, ಕಡಿಮೆ ಆಗಿದೆ. ಇಲ್ಲ ಸರ್, ಯಾರಿಗೂ ಇಲ್ಲ ಸರ್, ಯಾರಿಗೂ ಇಲ್ಲ, ಗೌರವನೇ ಇಲ್ಲ, ಯಾರಿಗೂ ಇಲ್ಲ, ಡಿಸಿಪ್ಲಿನ್ ಇಲ್ಲ ಅಲ್ಲಿ. ಯಾಕೆ ಹಂಗಾಯ್ತು? ಯಾರ್ದು ಕಾರಣ? ನಿಮಗೆ ಯಜಮಾನ ಇಲ್ಲದೆ ಇರೋ ಮನೆಯಲ್ಲ, ಮಜ್ಜಿಗೆ ಇಲ್ಲದೆ ಇರೋ ಊಟ ಅಲ್ಲ ಅಂತ ದೊಡ್ಡವರೇ ಹೇಳ್ಬಿಟ್ಟಿದ್ದಾರೆ. ನಿಮ್ಮ ಯಜಮಾನಕ್ಕೆ ಬೇಕಲ್ಲ ಫಸ್ಟ್ ಆಫ್ ಆಲ್. ನಮ್ಮಲ್ಲಿ ಯಾರು ಇಲ್ಲ, ಎಲ್ಲ ಯಜಮಾನರೇ ಆಗಿಬಿಟ್ಟು ಎಲ್ಲರೂ ಯಜಮಾನರು, ಆಮೇಲೆ ಎಲ್ಲರೂ ಸೇವಕರು. ರೈಟ್ ಸರ್. ನಿಮ್ಮ ಜೊತೆ ಮಾತಾಡ್ತೀನಿ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು